ಸೊ ಡಿಯರ್ ಟ್ರೈನೀಸ್, ಸೈನ್ಸಲ್ಲಿ 2 ಚಾಪ್ಟರ್ ಆಗಿದೆ, ಮೆಟಲ್ಸ್ ಆ್ಯಂಡ್ ಡೆನ್ಸಿಟಿ ಆ್ಯಂಡ್ ರಿಲೇಟಿವ್ ಡೆನ್ಸಿಟಿ. ಸೊ ಇವತ್ತಿನ ದಿನ 3ನೇ ಚಾಪ್ಟರನ್ನು ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ ಚಾಪ್ಟರಿನ ಹೆಸರು ಸ್ಪೀಡ್ ಆ್ಯಂಡ್ ವೆಲಾಸಿಟಿ. ಸ್ಪೀಡ್ ಆ್ಯಂಡ್ ವೆಲಾಸಿಟಿ. ಈಗ ಎಕ್ಸಾಂಪಲ್ಲು, ನೀವೆಲ್ಲರ ಟ್ರೈನಿಂಗಲ್ಲಿ ಅಂದರೆ ರೈಲ್ವೇದಲ್ಲಿ ಅಪಾಯಿಂಟ್ ಆದ್ರಿ ಅಂತಂದರೆ, ಈಗ ಒಂದು ಬ್ರೇಕ್ ಹಿಡಿಬೇಕಪ್ಪ ಅಂತಂದರೆ ಎಷ್ಟು ದೂರದಲ್ಲಿ ನೀವು ಬ್ರೇಕನ್ನು ಹಿಡಿಬೇಕು. ದಾವಣಗೆರೆಗೆ ಬರಬೇಕಂತಂದರೆ ನೀವು ಎಕ್ಸಾಂಪಲ್ಲು ಬಾತಿ ಹತ್ರ ಇರ್ತೀರ, ಎಷ್ಟು ದೂರದಲ್ಲಿ ನೀವು ಬ್ರೇಕನ್ನು ಹಿಡಿದಾಗ ಬಂದು ರೈಲ್ವೆ ಸ್ಟೇಷನ್ ನಿಲ್ಲುತ್ತೆ. ಸೊ ಇದೆಲ್ಲ ಮಾಹಿತಿ ಬೇಕು ಅಂತಂದರೆ ಈ ಒಂದು ಚಾಪ್ಟರನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿರಬೇಕು. ಸೊ ಅದಕ್ಕೋಸ್ಕರ ಇವತ್ತಿನ ದಿನ ಈ ಒಂದು ಸ್ಪೀಡ್ ಆ್ಯಂಡ್ ವೆಲಾಸಿಟಿ ಅಂತಕ್ಕಂಥ ಒಂದು ಚಾಪ್ಟರನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಫಸ್ಟ್ ಒನ್, when a body does not change its position with respect to its surrounding, it's called rest. ರೆಸ್ಟ್ ಅಂತ ಅಂದರೆ ಏನಪ್ಪ? ರೆಸ್ಟ್ ಅಂತ ಅಂದರೆ ನಿಶ್ಚಲವಾಗಿರ್ತಕ್ಕಂಥ ಒಂದು ಸ್ಥಿತಿ, ನಾಟ್ ಮೂವಿಂಗ್ ಅಂತ ಅರ್ಥ. ರೆಸ್ಟ್ ಅಂತ ಅಂದರೆ ಎ ಬಾಡಿ ಈಸ್ ಸೆಟ್ ಟು ಬಿ ಅಟ್ ರೆಸ್ಟ್, ಇಟ್ ಡಸಂಟ್ ಚೇಂಜ್ ಇಟ್ಸ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಸರೌಂಡಿಂಗ್. ಅಂದರೆ ತನ್ನ ಸುತ್ತಮುತ್ತ ಇರ್ತಕ್ಕಂಥ ವಸ್ತುಗಳಿಗೆ ನಾವು ಕಂಪೇರ್ ಮಾಡಿದಾಗ ಅದು ತನ್ನ ನಿಶ್ಚಲವಾದ ಸ್ಥಿತಿಯನ್ನು ಹೊಂದಿದರೆ ಅದನ್ನು ನಾವು ರೆಸ್ಟ್ ಅಂತ ಕರಿತೀವಿ. ಅಂದರೆ ಮೋಷನ್ ಅಂತ ಅಂದರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಮೋಷನ್? ಎ ಬಾಡಿ ಚೇಂಜಸ್ ಇಟ್ಸ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ಸರೌಂಡಿಂಗ್ ಈಸ್ ಸೆಟ್ ಟು ಬಿ ಇನ್ ಮೋಷನ್. ಅಂದರೆ ಈಗ ಒಂದು ಟೇಬಲ್ ಇದೆ, ಟೇಬಲ್ಲಿಂದ ನಾನು ಒಂದು ಬಾಲನ್ನು ಹಿಂಗೆ ಹೊಸಿತೇನೆ, ಟೇಬಲ್ ನಿಂತಿರುತ್ತೆ, ಬಾಲು ಮೂಮೆಂಟ್ ಆಗಿರುತ್ತೆ. ಸೊ ಮೂಮೆಂಟ್ ಆಗ್ತಕ್ಕಂಥ ಒಂದು ಚಲನೆಯಲ್ಲಿರ್ತಕ್ಕಂಥ ವಸ್ತುವನ್ನು ಮೋಷನ್ ಅಂತ ಕರಿತೀವಿ. ದ ಮೋಷನ್ ಮೇ ಬಿ ಎ ಲೀನಿಯರ್ ಮೋಷನ್ ಆಗಿರ್ಬೋದು ಅಥವಾ ಸರ್ಕ್ಯುಲರ್ ಮೋಷನ್ ಆಗಿರ್ಬೋದು. ಲೀನಿಯರ್ ಮೋಷನ್ ಅಂತ ಅಂದ್ರೇನು? ಈಗ ಒಂದು ಬಾಲನ್ನು ಹೊಸ್ದಾಗ ಸ್ಟ್ರೈಟಾಗಿ ಹೋಗುತ್ತೆ, ಅದು ಲೀನಿಯರ್ ಮೋಷನ್. ಅದೇ ಒಂದು ಸೀಲಿಂಗ್ ಫ್ಯಾನನ್ನು ನೀವು ಆನ್ ಮಾಡಿದಾಗ ಸೀಲಿಂಗ್ ಫ್ಯಾನು ಅದರ ಸರೌಂಡಿಂಗಲ್ಲಿ ಸುತ್ತಾ ಇರುತ್ತೆ, ಅದು ಸರ್ಕ್ಯುಲರ್ ಮೋಷನ್. ಸೊ ಮೋಷನ್ ಅಂತಕ್ಕಂಥದ್ದು ಲೀನಿಯರ್ ಮೋಷನ್ ಆಗಿರ್ಬೋದು ಅಥವಾ ಸರ್ಕ್ಯುಲರ್ ಮೋಷನ್ ಆಗಿರ್ಬೋದು. ಸೊ ಈ ರೀತಿಯಾಗಿ ನಾವು 2 ಟೈಪ್ ಮೋಷನ್ ಇದೆ, ಒಂದು ಸರ್ಕ್ಯುಲರ್ ಮೋಷನ್ನು, ಒಂದು ಲೀನಿಯರ್ ಮೋಷನ್ನು, ಇನ್ನೊಂದು ಬರುತ್ತೆ ಆ್ಯಂಗ್ಯುಲರ್ ಮೋಷನ್ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಡಿಸ್ಪ್ಲೇಸ್ಮೆಂಟ್. ವಾಟ್ ಈಸ್ ದ ಮೀನಿಂಗ್ ಆಫ್ ಡಿಸ್ಪ್ಲೇಸ್ಮೆಂಟ್? ವೆನ್ ಎ ಬಾಡಿ ಈಸ್ ಮೋಷನ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್, ದ ಡಿಸ್ಪ್ಲೇಸ್ಮೆಂಟ್ ಈಸ್ ದ ಡಿಸ್ಟೆನ್ಸ್ ಫ್ರಮ್ ದ ಸ್ಟ್ರೈಟ್ ಪೊಸಿಷನ್ ಟು ಫೈನಲ್ ಪೊಸಿಷನ್. ಈಗ ನೀವು ನಿಂತಿರ್ತಕ್ಕಂಥ ಜಾಗದಿಂದ ಒಂದು ಬಾಲನ್ನು ಒಸ್ದಾಗ ನೀವು ನಿಂತಿರ್ತಕ್ಕಂಥ ಜಾಗದಿಂದ ಆ ಬಾಲು ಹೋಗಿ ಮುಟ್ಟತಕ್ಕಂಥ ಫೈನಲ್ ಪೊಸಿಷನ್ನನ್ನು ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಓಕೆ, ಗೊತ್ತಾಯ್ತಲ್ಲ? ಈಗ ನಿಂತಿರ್ತಕ್ಕಂಥ ಜಾಗದಿಂದ ಒಂದು ಕಲ್ಲನ್ನಾಗಲಿ ಅಥವಾ ಬಾಲನ್ನಾಗಲಿ ಒಸ್ದಾಗ ನೀವು ನಿಂತಿರ್ತಕ್ಕಂಥ ಜಾಗಕ್ಕೂ ಅದು ಹೋಗಿ ತಲುಪ್ತಕ್ಕಂಥ ಜಾಗಕ್ಕೂ ಮಧ್ಯೆ ಇರತಕ್ಕಂಥ ಡಿಸ್ಟೆನ್ಸನ್ನು ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ, ಫ್ರಮ್ ಸ್ಟಾರ್ಟಿಂಗ್ ಪೊಸಿಷನ್ ಟು ಫೈನಲ್ ಪೊಸಿಷನ್. ನೆಕ್ಸ್ಟ್ ಬಂದ್ಬಿಟ್ಟು ಸ್ಪೀಡ್. ಸ್ಪೀಡ್ ಅಂದ್ರೇನು? ಇಟ್ ದ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಬಾಡಿ ಇನ್ ಮೋಷನ್. ಅಂದರೆ ನೀವು ಹೊಸ್ತಂಥ ಬಾಲು ಎಷ್ಟು ವೇಗದಲ್ಲಿ ಚಲಿಸ್ತಾ ಇದೆ. ಏನು 60 ಕಿಲೋಮೀಟ್ರ್ ಪರ್ ಅವರಲ್ಲಿ ಚಲಿಸ್ತಾ ಇದೆಯಾ, 40 ಕಿಲೋಮೀಟ್ರ್ ಪರ್ ಅವರಲ್ಲಿ ಚಲಿಸ್ತಾ ಇದೆಯಾ? ಸೊ ಸಮಯಕ್ಕನುಗುಣವಾಗಿ ಎಷ್ಟು ವೇಗದಲ್ಲಿ ಚಲಿಸ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಸ್ಪೀಡ್ ಅಂತ ಕರಿತೀವಿ. ಸ್ಪೀಡನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ಒಂದು ಫಾರ್ಮುಲಾ ಇದೆ, ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್. ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮನ್ನು ಮಾಡಿದರೆ ಸ್ಪೀಡನ್ನು ಕ್ಯಾಲ್ಕುಲೇಷನ್ ಮಾಡ್ಬೋದು. ಸ್ಪೀಡ್ ಅಂತಕ್ಕಂಥದ್ದು ಸ್ಕೇಲಾರ್ ಕ್ವಾಂಟಿಟಿ. ಏನು ಸ್ಕೇಲಾರ್ ಕ್ವಾಂಟಿಟಿ ಅಂದರೆ? ದ ಕ್ವಾಂಟಿಟಿ ವಿಚ್ ಈಸ್ ಹ್ಯಾವಿಂಗ್ ಓನ್ಲಿ ಮ್ಯಾಗ್ನಿಟ್ಯೂಡ್ ಬಟ್ ನೋ ಡೈರೆಕ್ಷನ್. ಒಂದು ಕಲ್ಲನ್ನು ಒಸಿದಾಗ ಅದು ಯಾವ ದಿಕ್ಕಿನಲ್ಲಿ ಹೋಗುತ್ತೆ ಅನ್ನೋದನ್ನು ನಾವು ಕಣ್ಣು ಮುಚ್ಕೊಂಡು ಒಂದು ಕಲ್ಲನ್ನು ಒಸಿದಾಗ ಯಾವ ದಿಕ್ಕಲ್ಲಿ ಹೋಗುತ್ತೆ ಅನ್ನೋದನ್ನು ನಾವು ಸ್ಪೆಸಿಫೈ ಆಗಿ ಹೇಳಲ್ಲ, ಹೆಂಗೆ ಬೇಕಾದರೂ ಹೋಗ್ಬೋದು. ಬಟ್ ಅದಕ್ಕೆ ಸ್ಪೀಡ್ ಡಿವೈಡೆಡ್ ಬೈ ಟೈಮ್ ಅಂದರೆ ಎಷ್ಟು ಒಂದು ಮಿನಿಟ್ನಲ್ಲಿ ಎಷ್ಟು ವೇಗವಾಗಿ ಹೋಗುತ್ತೆ. ಅಲ್ಲೇನಾಯಿತು? ವೇಗ ಅಂತಕ್ಕಂಥದ್ದು ಡಿಸ್ಟೆನ್ಸು ಮತ್ತು ಟೈಮು ಎರಡನ್ನೂ ಡಿವೈಡ್ ಮಾಡಿದಾಗ ಬರ್ತಕ್ಕಂಥದ್ದು ಸ್ಪೀಡ್.
ಸ್ಪೀಡ್ ಅಂತಕ್ಕಂಥದ್ದು ಸ್ಕೇಲಾರ್ ಕ್ವಾಂಟಿಟಿ, ಇದನ್ನು ನೆನಪಲ್ಲಿ ಇಟ್ಕೊಳ್ರಿ. ಸ್ಕೇಲಾರ್ ಕ್ವಾಂಟಿಟಿ ಅಂದರೆ ಇದಕ್ಕೆ ಓನ್ಲಿ ಮ್ಯಾಗ್ನಿಟ್ಯೂಡ್ ಇರುತ್ತೆ, ಬಟ್ ನೋ ಐಡಿಯಾ ಆಫ್ ಡೈರೆಕ್ಷನ್ ಈಸ್ ಕಾಲ್ಡ್ ಸ್ಪೀಡ್. ಸ್ಪೀಡನ್ನು ಕಂಡುಹಿಡಿಬೇಕು ಅಂದರೆ ಫಾರ್ಮುಲಾ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಸೊ ಅದನ್ನು ಯೂನಿಟ್ ಬೇಕು ಅಂತಂದರೆ ಮೀಟರ್ ಪರ್ ಅವರ್. ಸ್ಪೀಡನ್ನು ಎದ್ರಾಗ ಹೇಳ್ತೀವಿ ಮೀಟರ್ ಪರ್ ಅವರ್ ಅಥವಾ ಮೀಟರ್ ಪರ್ ಸೆಕೆಂಡ್ ಅಥವಾ ಕಿಲೋಮೀಟರ್ ಪರ್ ಅವರ್. SI ಯೂನಿಟ್ ಬಂದ್ಬಿಟ್ಟು ಮೀಟರ್ ಪರ್ ಸೆಕೆಂಡಲ್ಲಿ ಹೇಳ್ತೀವಿ. ದಿಸ್ ಇಸ್ ದ ಮೀಟರ್ ಪರ್ ಸೆಕೆಂಡ್ ಇಸ್ ದ SI ಯೂನಿಟ್ ಆಫ್ ಸ್ಪೀಡ್. ನೆಕ್ಸ್ಟು ವೆಲಾಸಿಟಿ. ವೆಲಾಸಿಟಿಗೆ ಇವೆಲ್ಲ ಡೆಫಿನೇಷನ್ನು ಭಾಳ ಇಂಪಾರ್ಟೆಂಟು. ಕರೆಕ್ಟಾಗಿ ನೀವು ಬಾಯ್ಟ್ ಹಾಕಬೇಕು, ಇಲ್ಲಾಂತಂದರೆ ಕಲಿಬೇಕು, ಬರೆದು ಪ್ರಾಕ್ಟೀಸ್ ಮಾಡಬೇಕು. ಸ್ಪೀಡ್ ಅಂದ್ರೇನು, ವೆಲಾಸಿಟಿ ಅಂದ್ರೇನು, ಆಕ್ಸಿಲರೇಷನ್ ಅಂತಂದ್ರೇನು, ಇದಕ್ಕೆ ಯೂನಿಟ್ ಏನು, ಫಾರ್ಮುಲಾ ಏನು. ಓಕೆ, ಈಗ ವೆಲಾಸಿಟಿ. ಇಟ್ ಈಸ್ ದ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಬಾಡಿ ಇನ್ ಮೋಷನ್ ಇನ್ ಎ ಗಿವನ್ ಡೈರೆಕ್ಷನ್. ಈಗ ಒಂದು ಬಸ್ಸು 60 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಪೂರ್ವ ದಿಕ್ಕಿಗೆ ಪ್ರಯಾಣ ಮಾಡ್ತಾ ಇದೆ. ಇಲ್ಲೇನಾಯಿತು, ಒಂದು ಸ್ಪೀಡ್ ಇದೆ, ಟೈಮ್ ಇದೆ, ಡೈರೆಕ್ಷನ್ ಇದೆ. ಇವು ಮೂರನ್ನು ಸೇರಿದಾಗ ಬರ್ತಕ್ಕಂಥದ್ದು ವೆಲಾಸಿಟಿ. ಇಟ್ ಈಸ್ ಎ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಬಾಡಿ ಇನ್ ಮೋಷನ್ ಇನ್ ಎ ಗಿವನ್ ಡೈರೆಕ್ಷನ್. ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂತಕ್ಕಂಥದ್ದನ್ನು ಸಹ ನಾವಿಲ್ಲಿ ಸ್ಪೆಸಿಫೈ ಮಾಡ್ತೀವಿ. ಇದನ್ನು ನಾವು ವೆಲಾಸಿಟಿ ಅಂತ ಕರಿತೀವಿ. ಇಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. ವೆಕ್ಟರ್ ಕ್ವಾಂಟಿಟಿ ಅಂದ್ರೇನು, ಈ ವೆಲಾಸಿಟಿಗೆ ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್. ನೋಡಿರಿ, 60 ಕಿಲೋಮೀಟರ್ ಪರ್ ಅವರ್ ಅಂತಕ್ಕಂಥದ್ದು ಮ್ಯಾಗ್ನಿಟ್ಯೂಡು, ಪೂರ್ವ ದಿಕ್ಕಿಗೆ ಪ್ರಯಾಣ ಮಾಡ್ತದೆ ಅಂತಕ್ಕಂಥದ್ದು ಡೈರೆಕ್ಷನ್ನು. ಸೊ ಡೈರೆಕ್ಷನ್ನು ಮತ್ತು ಪರಿಮಾಣ ಎರಡೂ ಇರ್ತಕ್ಕಂಥದ್ದಕ್ಕೆ ನಾವು ವೆಕ್ಟಾರ್ ಕ್ವಾಂಟಿಟಿ ಅಂತ ಕರಿತೀವಿ. ಈ ವೆಕ್ಟಾರ್ ಕ್ವಾಂಟಿಟಿಯನ್ನು ನಾವು ಒಂದು ಡಯಾಗ್ರಾಮಿನ ಮೂಲಕ ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡ್ಬೋದು. ಅದಕ್ಕೆ ವೆಕ್ಟರ್ ಡಯಾಗ್ರಾಮ್ ಅಂತ ಕರಿತೀವಿ. ನೀವೆಲ್ಲ AC ಸರ್ಕ್ಯೂಟ್ನಲ್ಲೆಲ್ಲ ನೋಡಿದ್ದೀರ ವೆಕ್ಟರ್ ಡಯಾಗ್ರಾಮ್. ಸೊ ದಿಸ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. ಹಾಗಾದರೆ ನೀವು ವೆಲಾಸಿಟಿಯನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ಏನು ಫಾರ್ಮುಲಾ? ಇದಕ್ಕೂ ಸಹ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಡಿಸ್ಟೆನ್ಸು ಅಥವಾ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಮಾಡಿದರೆ ಬರ್ತಕ್ಕಂಥದ್ದು ವೆಲಾಸಿಟಿ. ಇದಕ್ಕೆ ಯೂನಿಟ್ ಏನು? ಇದಕ್ಕೂ ಸಹ ಮೀಟರ್ ಪರ್ ಸೆಕೆಂಡ್. ಸೊ ಸ್ಪೀಡಿಗೂ ವೆಲಾಸಿಟಿಗೂ ಏನಪ್ಪ ಡಿಫ್ರೆನ್ಸು ಅಂತಕ್ಕಂಥದ್ದು ಇಲ್ಲಿ ಒಂದು ಕಾಲಮಲ್ಲಿ ಕೊಟ್ಟಿದ್ದಾರೆ. ಒಂದು ಕಾಲಮಲ್ಲಿ ಸ್ಪೀಡ್ ಇದೆ, ಇನ್ನೊಂದು ಕಾಲಮಲ್ಲಿ ವೆಲಾಸಿಟಿ ಇದೆ. ದ ರೇಟ್ ಆಫ್ ಚೇಂಜ್ ಆಫ್ ಪ್ಲೇಸ್ ಆಫ್ ಅನ್ ಆಬ್ಜೆಕ್ಟ್ ಈಸ್ ಕಾಲ್ಡ್ ಸ್ಪೀಡ್. ಸೊ ಒಂದು ವಸ್ತುವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸ್ಥಳಾಂತರ ಆದರೆ ಅದಕ್ಕೆ ನಾವು ಸ್ಪೀಡ್ ಅಂತ ಕರಿತೀವಿ. ದ ಸ್ಪೀಡ್ ಇನ್ ಎ ಡೆಫಿನೆಟ್ ಡೈರೆಕ್ಷನ್ ಈಸ್ ಕಾಲ್ಡ್ ವೆಲಾಸಿಟಿ. ಇದೇ ವಸ್ತುವು ನಿಗದಿ ಆಗಿರ್ತಕ್ಕಂಥ ಒಂದು ಡೈರೆಕ್ಷನ್ನಲ್ಲಿ ಚಲಿಸಿದರೆ ಅದಕ್ಕೆ ನಾವು ವೆಲಾಸಿಟಿ ಅಂತ ಕರಿತೀವಿ. ಇನ್ ಸ್ಪೀಡ್ ದ ಡೈರೆಕ್ಷನ್ ಈಸ್ ನಾಟ್ ಇಂಡಿಕೇಟೆಡ್, ಓನ್ಲಿ ಮ್ಯಾಗ್ನಿಟ್ಯೂಡ್ ಈಸ್ ಎಕ್ಸ್ಪ್ರೆಸ್. ಸ್ಪೀಡಲ್ಲಿ ಯಾವುದೇ ಥರನಾದ ಡೈರೆಕ್ಷನ್ ಇರಲ್ಲ, ಓನ್ಲಿ ಮ್ಯಾಗ್ನಿಟ್ಯೂಡ್ ಮಾತ್ರ ಇರುತ್ತೆ. ಬಟ್ ವೆಲಾಸಿಟಿಯಲ್ಲಿ ಇಟ್ ಈಸ್ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಕವರ್ ಡಿವೈಡೆಡ್ ಬೈ ಟೈಮ್. Velocity is also distance in definite direction divided by time. So these are the difference between speed and velocity. Okay, ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟ್ರು. ಡೆಫಿನೇಷನನ್ನು ಎಲ್ಲವೂ ನೀವು ಬರ್ದು ಪ್ರಾಕ್ಟೀಸ್ ಮಾಡಬೇಕು, ಇಲ್ಲಾಂದರೆ ಬಾಯ್ಟ್ ಹಾಕಬೇಕು. ನೆಕ್ಸ್ಟ್ ಬರ್ತಕ್ಕಂಥದ್ದು ಆಕ್ಸಿಲರೇಷನ್. ದ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಈಸ್ ನೋನ್ ಆ್ಯಸ್ ಆಕ್ಸಿಲರೇಷನ್. It is change of velocity in unit time. Its unit is meter per second square. It is a vector quantity. So acceleration ಅಂತಂದರೆ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ಸೊ ಒಂದು ಈಗ ನೀವು ಬೈಕಲ್ಲಿ ಹೋಗುವಾಗ ಏನು ಮಾಡ್ತೀರಾ, ವೇಗ ಜಾಸ್ತಿ ಆಗಬೇಕಂದ್ರೆ ಏನು ಮಾಡ್ತೀರಾ, ಆಕ್ಸಿಲರೇಷನನ್ನು ಜಾಸ್ತಿ ಮಾಡ್ಕೊತೀವಿ. ಸೊ ಆಕ್ಸಿಲರೇಷನ್ ಅಂತಂದ್ರೇನು, ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಈಸ್ ಕಾಲ್ಡ್ ಆಕ್ಸಲರೇಷನ್. ಸೊ ಆಕ್ಸಲರೇಷನಿಗೆ ನೀವು ಯೂನಿಟ್ ಬರೀರಿ ಅಂತಂದರೆ ಏನು ಬರೀಬೇಕು, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬರೀಬೇಕು. ಓಕೆ, ಈ ಆಕ್ಸಲರೇಷನಲ್ಲಿ ಏನಿರುತ್ತಪ್ಪ ಅಂದರೆ ಇನಿಷಿಯಲ್ ವೆಲಾಸಿಟಿ ಮತ್ತು ಫೈನಲ್ ವೆಲಾಸಿಟಿ. ನೀವು ಗಾಡಿಯನ್ನು ಸ್ಟಾರ್ಟ್ ಮಾಡಿದಾಗ ಎಷ್ಟು ವೆಲಾಸಿಟಿ ಇತ್ತು,
ಹೋಗುವಾಗ ಎಷ್ಟು ವೆಲಾಸಿಟಿ ಇದೆ, ರನ್ನಿಂಗಲ್ಲಿ ಎಷ್ಟು ವೆಲಾಸಿಟಿ ಬರುತ್ತೆ, ಇವೆರಡರ ಡಿಫ್ರೆನ್ಸನ್ನು ನಾವು ಏನಂತ ಕರಿತೀವಿ, ಆಕ್ಸಲರೇಷನ್ ಅಂತ ಕರಿತೀವಿ. ಸೊ ಚೇಂಜ್ ಇನ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್. ಫಾರ್ಮುಲಾ ಬರೀರಿ ಆಕ್ಸಿಲರೇಷನ್ಗೆ ಅಂದರೆ ಏನು ಬರೀಬೇಕು, ಆಕ್ಸಿಲರೇಷನ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್. ಸೊ ಇದಕ್ಕೆ ಯೂನಿಟು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆ, ಸೊ ದಿಸ್ ಇಸ್ ದ ಫಾರ್ಮುಲಾ ಟು ಫೈಂಡ್ ದ ವೆಲಾಸಿಟಿ. ನೆಕ್ಸ್ಟ್ ಬಂದ್ಬಿಟ್ಟು ರಿಟಾರ್ಡೇಷನ್ ಅಂತ ಬರುತ್ತೆ. ರಿಟಾರ್ಡೇಷನ್ ಅಂದರೆ ಏನಪ್ಪ ಅಂದರೆ ಇಟ್ ಈಸ್ ಎ ನೆಗೆಟಿವ್ ವೆಲಾಸಿಟಿ. ನೆಗೆಟಿವ್ ವೆಲಾಸಿಟಿ ಈಸ್ ಕಾಲ್ಡ್ ರಿಟಾರ್ಡೇಷನ್. ಏನು ನೆಗೆಟಿವ್ ವೆಲಾಸಿಟಿ ಅಂತಂದರೆ ನೆಗೆಟಿವ್ ಆಕ್ಸಿಲರೇಷನ್ ಅಂತ ಕರಿತೀವಿ ನಾವು ಅದನ್ನು. ನೆಗೆಟಿವ್ ಆಕ್ಸಿಲರೇಷನ್, ನೆಗೆಟಿವ್ ಆಕ್ಸಿಲರೇಷನನ್ನು ನಾವು ರಿಟಾರ್ಡೇಷನ್ ಅಂತ ಕರಿತೀವಿ. ವೆನ್ ಅ ಬಾಡಿ has a initial velocity lesser than the final velocity, it is said to be in acceleration. When a final velocity is lesser than the initial velocity, the body is said to be in retardation. ಏನಂಗಂದರೆ ಇನಿಷಿಯಲ್ ವೆಲಾಸಿಟಿ ಅಂತಂದರೆ ನೀವು ಗಾಡಿಯನ್ನು ಸ್ಟಾರ್ಟ್ ಮಾಡಿದಾಗ ಇರತಕ್ಕಂಥ ವೆಲಾಸಿಟಿ. ಫೈನಲ್ ವೆಲಾಸಿಟಿ ಅಂತಂದರೆ ನೀವು ಗಾಡಿಯನ್ನು ಆಫ್ ಮಾಡೋದಕ್ಕಿಂತ ಮುಂಚೆ ಇರ್ತಕ್ಕಂಥ ವೆಲಾಸಿಟಿ. ಸೊ ಇನಿಷಿಯಲ್ ವೆಲಾಸಿಟಿ ಜಾಸ್ತಿ ಇದ್ಬಿಟ್ಟು ಫೈನಲ್ ವೆಲಾಸಿಟಿ ಕಡಿಮೆ ಇದ್ದರೆ ಅದನ್ನು ನಾವು ರಿಟಾರ್ಡೇಷನ್ ಅಂತ ಕರಿತೀವಿ. ಇನಿಷಿಯಲ್ ವೆಲಾಸಿಟಿ ಜಾಸ್ತಿ ಇದ್ದು ಫೈನಲ್ ವೆಲಾಸಿಟಿ ಕಮ್ಮಿ ಇತ್ತು ಅಂತಂದರೆ ಆಕ್ಸಿಲರೇಷನ್ ಅಂತ ಕರಿತೀವಿ. ಸೊ ಇದಕ್ಕೆ ನಾವು ಇನ್ನೊಂದು ಪದ ಹೇಳಬೇಕಪ್ಪ ಅಂದರೆ ರಿಟಾರ್ಡೇಷನ್ ಮೀನ್ಸ್ ಇಟ್ ಈಸ್ ಎ ನೆಗೆಟಿವ್ ವೆಲಾಸಿಟಿ, ನೆಗೆಟಿವ್ ಆಕ್ಸಲರೇಷನ್. ಈಗ ಒಂದು ಕಲ್ಲನ್ನು ತೊಗೊಂಡು ಮೇಲ್ಗಡೆ ಒಸಿತೀರ, ಮೇಲ್ಗಡೆ ಒಸಿದಾಗ ಫೈನಲ್ ವೆಲಾಸಿಟಿ ಆಕ್ಸಲರೇಷನ್ ಏನಾಗುತ್ತೆ, ಫೈನಲ್ ವೆಲಾಸಿಟಿ 0 ಆಗುತ್ತೆ. ಸೊ ಅಲ್ಲಿ ಸಂಭವಿಸ್ತಕ್ಕಂಥದ್ದನ್ನು ನಾವು ರಿಟಾರ್ಡೇಷನ್ ಅಂತ ಕರಿತೀವಿ. ಸೊ ಈ ಆಕ್ಸಲರೇಷನನ್ನು ಕಂಡುಹಿಡಿಬೇಕು ಅಂದರೆ ನಮಗೆ ಕೆಲವೊಂದು ಫಾರ್ಮುಲಾ ಇದೆ. ಈ ಫಾರ್ಮುಲಾ ವೆರಿ ವೆರಿ ಇಂಪಾರ್ಟೆಂಟು, ನೀವು ಬರೆದಿಟ್ಕೊಂಡಿರಬೇಕು ಮತ್ತು ಬಾಯ್ಟ್ ಹಾಕೋಬೇಕು. V is equal to U plus AT ಅಂದರೆ ಫೈನಲ್ ವೆಲಾಸಿಟಿಯನ್ನು ನೀವು ಕಂಡುಹಿಡಿಬೇಕು ಅಂತಂದರೆ V ಅಂದರೆ ಫೈನಲ್ ವೆಲಾಸಿಟಿ, U ಅಂದರೆ ಇನಿಷಿಯಲ್ ವೆಲಾಸಿಟಿ, A ಅಂದರೆ ಆಕ್ಸಲರೇಷನ್, T ಅಂದರೆ ಟೈಮ್. ಓಕೆ, ಇಲ್ಲಿ ಕೊಟ್ಟಿದ್ದಾರೆ. U ಅಂದರೆ ಇನಿಷಿಯಲ್ ವೆಲಾಸಿಟಿ, ಅದಕ್ಕೆ ಯೂನಿಟು ಮೀಟರ್ ಪರ್ ಸೆಕೆಂಡ್. V ಅಂದರೆ ಫೈನಲ್ ವೆಲಾಸಿಟಿ, ಅದಕ್ಕೆ ಯೂನಿಟು ಮೀಟರ್ ಪರ್ ಸೆಕೆಂಡ್. ಎಸ್ ಅಂದರೆ ಡಿಸ್ಟೆನ್ಸ್ ಕವರ್ಡ್ ಇನ್ ಮೀಟರ್, ಟಿ ಅಂದರೆ ಟೈಮ್ ಇನ್ ಸೆಕೆಂಡ್, ಎ ಅಂದರೆ ಆಕ್ಸಲರೇಷನ್, ಆರ್ ಅಂದರೆ ರಿಟಾರ್ಡೇಷನ್. ಸೊ ಇವಾಗ ಕೆಲವೊಂದು ಫಾರ್ಮುಲಾ ಇದೆ. ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಇನ್ನೊಂದು ಫಾರ್ಮುಲಾ ಇದೆ, ಡಿಸ್ಟೆನ್ಸ್ ಕವರ್ಡನ್ನು ಕಂಡುಹಿಡಿಬೇಕು. ಎಸ್ ಅಂದರೆ ಡಿಸ್ಟೆನ್ಸ್ ಟ್ರಾವಲ್ಡ್ ಕಂಡುಹಿಡಿಬೇಕು ಅಂದರೆ ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಆಫ್ ಎ ಟಿ ಸ್ಕ್ವಯರ್ ಅಂತಕ್ಕಂಥ ಒಂದು ಫಾರ್ಮುಲಾ ಇದೆ. ಅದೇ ಡಿಸ್ಟೆನ್ಸ್ ಟ್ರಾವಲ್ಡನ್ನು ಕಂಡುಹಿಡಿಯೋಕ್ಕೆ ಇನ್ನೂ ಒಂದು ಫಾರ್ಮುಲಾ ಇದೆ, ವಿ ಸ್ಕ್ವಯರ್ ಮೈನಸ್ ಯು ಸ್ಕ್ವಯರ್ ಇಸ್ ಈಕ್ವಲ್ ಟು 2as. ಮತ್ತು ಇನ್ನೂ ಒಂದು ಫಾರ್ಮುಲಾ ಇದೆ, ವಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಯು ಸ್ಕ್ವಯರ್ ಪ್ಲಸ್ 2as. ಈ ಒಂದು ಫಾರ್ಮುಲಾಗಳನ್ನು ಸಮಯಕ್ಕೆ ಅನುಗುಣವಾಗಿ ನಾವು ಉಪಯೋಗಿಸ್ಬೇಕಾಗುತ್ತೆ. ಯಾವ ಟೈಮಲ್ಲಿ ಫೈನಲ್ ವೆಲಾಸಿಟಿಯನ್ನು ಕಂಡುಹಿಡಿಬೇಕು ಆವಾಗ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು, ಇನಿಷಿಯಲ್ ವೆಲಾಸಿಟಿ ಕಂಡುಹಿಡಿಬೇಕು ಆವಾಗ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು, ಆಕ್ಸಲರೇಷನನ್ನು ಕಂಡುಹಿಡಿಬೇಕು ಆವಾಗ ಯಾವ ಫಾರ್ಮುಲಾನ ಯೂಸ್ ಮಾಡಬೇಕು. ಸೊ ಸಮಯಕ್ಕೆ ಅನುಗುಣವಾಗಿ ಇವೆಲ್ಲ ಫಾರ್ಮುಲಾಗಳು ನಿಮಗೆ ಯೂಸಿಗೆ ಬರುತ್ತೆ. ದೀಸ್ ಆರ್ ದ ಫಾರ್ಮುಲಾಸ್ ಫಾರ್ ವೆನ್ ದ ಆಕ್ಸಲರೇಷನ್ ಈಸ್ ಗಿವನ್. ಆಕ್ಸಲರೇಷನ್ ಈಸ್ ಎ ಪಾಸಿಟಿವ್ ಆಕ್ಸಲರೇಷನ್ ಇದ್ದಾಗ ಈ ಒಂದು ಫಾರ್ಮುಲಾಗಳನ್ನು ನೀವು ಯೂಸ್ ಮಾಡ್ಬೋದು. ಅದೇ ನೆಗೆಟಿವ್ ಆಕ್ಸಲರೇಷನ್ ಇತ್ತು ಅಂದರೆ, ರಿಟಾರ್ಡೇಷನ್ ಇತ್ತು ಅಂತಂದರೆ ಇವೇ ಫಾರ್ಮುಲಾ ವಿ ಇಸ್ ಈಕ್ವಲ್ ಟು ಯು ಮೈನಸ್ ಎ ಟಿ ಆಗುತ್ತೆ, ಎಸ್ ಇಸ್ ಈಕ್ವಲ್ ಟು ಯು ಟಿ ಮೈನಸ್ ಎ ಟಿ ಸ್ಕ್ವಯರ್ ಆಗುತ್ತೆ, ಯು ಸ್ಕ್ವಯರ್ ಮೈನಸ್ ಯು ಸ್ಕ್ವಯರ್ ಇಸ್ ಈಕ್ವಲ್ ಟು 2as ಆಗುತ್ತೆ. ಇದು ಯಾವಾಗ ರಿಟಾರ್ಡೇಷನನ್ನು ಕೊಟ್ಟಾಗ ಯೂಸ್ ಮಾಡ್ತಕ್ಕಂಥ ಫಾರ್ಮುಲಾಗಳು. ನೆಕ್ಸ್ಟು ಆವರೇಜ್ ಸ್ಪೀಡ್ ಅಂತ ಬರುತ್ತೆ. ಆವರೇಜ್ ಸ್ಪೀಡ್ ವಿ ಎಮ್ ಅಂತಕ್ಕಂಥದ್ದು, ಎನ್ ಅಂದರೆ ರೆವಲ್ಯೂಷನ್ ಪರ್ ಮಿನಿಟ್, ಎಸ್ ಅಂತಂದರೆ ಡಿಸ್ಟೆನ್ಸ್ ಟ್ರಾವಲ್ಡ್, ಲೆಂತ್ ಆಫ್ ದ ಸ್ಟ್ರೋಕ್.
ಎಸ್ ಅಂತಂದರೆ ಡಿಸ್ಟೆನ್ಸ್ ಟ್ರಾವೆಲ್ಡು, ಎನ್ ಅಂದರೆ ರಿವಲ್ಯೂಷನ್ ಪರ್ ಮಿನಿಟು, ವಿ ಎಮ್ ಅಂತಂದರೆ ಆವರೇಜ್ ಸ್ಪೀಡ್ ಇನ್ ಮೀಟರ್ ಪರ್ ಮಿನಿಟ್. ನೆಕ್ಸ್ಟು ಸ್ಟ್ರೋಕ್ ಸ್ಪೀಡ್ ಅಂತ. ಫಾರ್ ಒನ್ ರೆವಲ್ಯೂಷನ್ ಆಫ್ ಎ ಪಾಯಿಂಟ್ ಕೆ ಆಫ್ ಎ ಕ್ರ್ಯಾಂಕ್ ಪಿನ್ ದ ಡಿಸ್ಟೆನ್ಸ್ ದ ಪವರ್ ಸಾ ಬ್ಲೇಡ್ ಮೂವ್ಸ್ ಈಸ್ 2 into S. ಸೊ ಇಲ್ಲಿ ಒಂದು ಕ್ರ್ಯಾಂಕನ್ನು ಕೊಟ್ಟಿಯಾನೆ, ಕ್ರ್ಯಾಂಕ್ ಪಿನ್ನನ್ನು ಕೊಟ್ಟಿಯಾನೆ. ಆ ಕ್ರ್ಯಾಂಕ್ ಪಿನ್ ಏನು ಮಾಡುತ್ತಪ್ಪ ಅಂತಂದರೆ ಈ ಪವರ್ ಸಾ ಬ್ಲೇಡನ್ನು ಮೂಮೆಂಟ್ ಮಾಡ್ತಾಯಿದೆ. ಕೆ ಅಂತಕ್ಕಂಥದ್ದು ಒಂದು ರೆವಲ್ಯೂಷನ್ಗೆ ಕೆ ಅನ್ನೋವಷ್ಟು ಮಾಡುತ್ತೆ. ಇಲ್ಲಿ ಎಸ್ ಅಂತಕ್ಕಂಥದ್ದು ಮೇಲಿಂದ ಕೆಳಗಡೆ, ಆ ಪಿಸ್ಟನ್ನು ಮೇಲಿಂದ ಕೆಳಗಡೆ ಬಂದಾಗ ಸಂಭವಿಸ್ತಕ್ಕಂಥ ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿಗಿರ್ತಕ್ಕಂಥದ್ದು ಡಿಸ್ಟೆನ್ಸ್. ದೇರ್ಫೋರ್ ಎನ್ ರೆವಲ್ಯೂಷನ್ ಇನ್ ಎ ಮಿನಿಟ್ ಈಸ್ ಈಕ್ವಲ್ ಟು 2 into S into N. ಅಂದರೆ ಒಂದು ಸರಿ ರೊಟೇಷನ್ ಆದಾಗ, ಒಂದು ಸರಿ ವೀಲ್ ರೊಟೇಷನ್ ಆದಾಗ ಎಷ್ಟು ಡಿಸ್ಟೆನ್ಸ್ ಮೂವ್ ಆಗುತ್ತೆ? 2 into ಎಸ್ನಷ್ಟು ಮೂಮೆಂಟ್ ಆಗುತ್ತೆ. ಯಾವುದು? ಬ್ಲೇಡ್. ಹಾಗಾದರೆ ಎನ್ ರೆವಲ್ಯೂಷನ್ ಅಂತಂದರೆ ಅನ್ನೋನ್, 500 ಆಗಿರ್ಬೋದು, 1000 ಆಗಿರ್ಬೋದು. ಅದಕ್ಕೆ ಎಷ್ಟಾಗುತ್ತೆ? 2 into S into ಎನ್ ಅಂತಂದರೆ ನಂಬರ್ ಆಫ್ ರೆವಲ್ಯೂಷನ್. ಇದನ್ನು ನಾವೇನಂತ ಕರಿತೀವಿ? ಆವರೇಜ್ ಸ್ಪೀಡ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಇದು ವಿ ಎಮ್ ಅನ್ನು ಕಂಡುಹಿಡಿಯೋದಕ್ಕೆ ಇನ್ನೊಂದು ಫಾರ್ಮುಲಾ ಇದೆ. ವಿ ಎಮ್ ಇಸ್ ಈಕ್ವಲ್ ಟು 2 into S into N divided by 60. N divided by 60 ಅಂದರೆ ಇದು ಮಿನಿಟನ್ನು ಕೊಟ್ಟಾಗ ಸೆಕೆಂಡಲ್ಲಿ ಮಾಡ್ತಕ್ಕಂಥ ಫಾರ್ಮುಲಾ. ಓಕೆ, ಇಲ್ಲಿ ಒಂದು ಪ್ರಾಬ್ಲಮ್ ಇದೆ, ಪ್ರಾಬ್ಲಮ್ಗೆ ಹೋಗೋಣ. ಆನ್ ಎಕ್ಸ್ಟ್ರಕ್ಷನ್ ಪ್ರೆಸ್ ಹ್ಯಾಸ್ ಎ ಕ್ರಾಂಕ್ ರೇಡಿಯಸ್ ಆಫ್ 20 centimeter, an RPM of 30 per minute. Calculate the average speed in meter per minute ಅಥವಾ ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ ಇಲ್ಲೇನು ಕೊಟ್ಟಿಯಾನಪ್ಪ ಅಂದರೆ an extrusion press has a crank radius ಅಂತ ಅಂದರೆ 20 centimeter. ಸೊ ಈ ಸರ್ಕಲ್ ಏನಿದೆಯಲ್ಲ, ಈ ಸರ್ಕಲಿನ ಅರ್ಧ ಭಾಗವನ್ನು ರೇಡಿಯಸ್ ಅಂತ ಕರಿತೀವಿ. ರೇಡಿಯಸನ್ನು 20 ಅಂತ ಕೊಟ್ಟಾನೆ. ಅವಾಗ ಡಯಾಮೀಟರ್ ಎಷ್ಟಾಗುತ್ತೆ? ನಮ್ಮದು 40 ಆಗುತ್ತೆ. ಸೊ ಡಯಾಮೀಟರ್ ಆಫ್ ದ ಕ್ರ್ಯಾಂಕ್ ಈಸ್ 40. ಒನ್ ಕ್ರ್ಯಾಂಕ್ ರೆವಲ್ಯೂಷನ್ ಮೇಕ್ಸ್ ಎ ಪೊಸಿಷನ್ ಟು ಟ್ರಾವೆಲ್ 2S 80 centimeter. ಒಂದು ಸರಿ ಕ್ರ್ಯಾಂಕ್ ರೊಟೇಷನ್ ಆಯಿತು ಅಂದರೆ 80 centimeter ಮೂವ್ಮೆಂಟ್ ಆಗುತ್ತೆ. ಸೊ ಆವಾಗ ಅವರೇಜ್ ಸ್ಪೀಡ್ ಈಸ್ ಈಕ್ವಲ್ ಟು 2 into 400 into 30 divided by 1000 ಮೀಟರ್ ಪರ್ ಮಿನಿಟ್. ಓಕೆ, ಸೊ ಇದನ್ನು ಮಾಡಿದಾಗ 24 ಮೀಟರ್ ಪರ್ ಮಿನಿಟ್ ಬರುತ್ತೆ. ಅಲ್ಲಿಗೆ 0.4 ಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟು ನ್ಯೂಟನ್ಸ್ ಲಾ ಆಫ್ ಮೋಷನ್. ನ್ಯೂಟನ್ಸ್ ಲಾ ಆಫ್ ಮೋಷನ್ ಎಂದು ಕೆಲವೊಂದು ಫಾರ್ಮುಲಾಗಳನ್ನು ಕೊಟ್ಟಿದ್ದಾನೆ. ಯಾವುದೇ ಒಂದು ವಸ್ತು ಮೇಲ್ಗಡೆ ಚಲಿಸುವಾಗ ಯೂಸ್ ಮಾಡ್ತಕ್ಕಂಥ ಫಾರ್ಮುಲಾ ವಿ ಈಸ್ ಈಕ್ವಲ್ ಟು ಯು ಮೈನಸ್ ಜಿ ಟಿ. ಮೇಲ್ಗಡೆ ಹೋಗ್ತಾ ಇದೆ ಅಂತ ಅಂದರೆ ನಮಗೆ ರಿಟಾರ್ಡೇಷನ್ ಸಂಭವಿಸುತ್ತೆ. ಸೊ ರಿಟಾರ್ಡೇಷನನ್ನು ಕೊಟ್ಟಾಗ ಅಪ್ವಾರ್ಡ್ ಅಂದರೆ ಮೇಲ್ಗಡೆ, ಈಗ ಒಂದು ಕಲ್ಲನ್ನು ಮೇಲ್ಗಡೆ ಒಸ್ದಾಗ, ಬಾಲನ್ನು ಮೇಲ್ಗಡೆ ಒಸ್ದಾಗ ಅಲ್ಲಿ ಸಂಭವಿಸ್ತಕ್ಕಂಥದ್ದು ರಿಟಾರ್ಡೇಷನ್. ಅಲ್ಲಿ ವಿ ಈಸ್ ಈಕ್ವಲ್ ಟು ಯು ಮೈನಸ್ ಜಿ ಟಿ, ಎಸ್ ಈಸ್ ಈಕ್ವಲ್ ಟು ಯು ಟಿ ಮೈನಸ್ ಹಾಫ್ ಜಿ ಟಿ ಸ್ಕ್ವಯರ್, ಯು ಸ್ಕ್ವಯರ್ ಮೈನಸ್ ವಿ ಸ್ಕ್ವಯರ್ ಈಸ್ ಈಕ್ವಲ್ ಟು 2GS. ಯಾವುದೇ ಒಂದು ವಸ್ತು ಮೇಲ್ಗಡೆ ಚಲಿಸುವಾಗ ಯೂಸ್ ಮಾಡ್ತಕ್ಕಂಥ ಫಾರ್ಮುಲಾ ಇದು. ಮೇಲ್ಗಡೆಯಿಂದ ಕೆಳಗಡೆ ಬೀಳುವಾಗ, ಈ ಕಲ್ಲನ್ನು ಒಸ್ದಾಗ ಮೇಲ್ಗಡೆ ಹೋಗಿ ಕೆಳಗಡೆ ಬೀಳುತ್ತಲ್ಲ, ಆವಾಗ ಯೂಸ್ ಮಾಡ್ತಕ್ಕಂಥ ಫಾರ್ಮುಲಾ ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಜಿ ಟಿ, ಎಸ್ ಈಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಜಿ ಟಿ ಸ್ಕ್ವಯರ್, ವಿ ಸ್ಕ್ವಯರ್ ಮೈನಸ್ ಯು ಸ್ಕ್ವಯರ್ ಈಸ್ ಈಕ್ವಲ್ ಟು 2GS. ಇಲ್ಲಿ ಜಿ ಅಂತಂದರೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತಂದರೆ ಏನಪ್ಪ ಅಂದರೆ, ನಾವು ಒಂದು ಕಲ್ಲನ್ನು ಮೇಲಕ್ಕೆ ಒಗೆದಾಗ ಅದು ಕೆಳಗಡೆ ಬೀಳುತ್ತೆ. ಯಾಕೆ ಬೀಳುತ್ತೆ ಅಂತಂದರೆ ದಿಸ್ ಈಸ್ ಬಿಕಾಸ್ ಗ್ರಾವಿಟೇಷನ್, ಅರ್ತ್ ಗ್ರಾವಿಟೇಷನ್ನಿಂದ ಮೇಲ್ಗಡೆ ಹೋಗಿ ಕೆಳಗಡೆ ಬೀಳುತ್ತೆ. ಆವಾಗ ನಾವು ಏನು ಮಾಡಬೇಕಾಗುತ್ತೆ? ಈ ಒಂದು ಗ್ರಾವಿಟೇಷನ್ನ ವ್ಯಾಲ್ಯೂವನ್ನು ನಾವು ತೊಗೋಬೇಕಾಗುತ್ತೆ. ಕೆಲವೊಂದು ಪ್ರಾಬ್ಲಮ್ಮಲ್ಲಿ ಈ ಜಿಯನ್ನು ಕೊಟ್ಟಿರ್ತಾರೆ,
ಕೊಟ್ಟಿಲ್ಲದೆ ಇಲ್ಲ ಅಂತಂದರೆ 9.81 ತೊಗೋಬೇಕಾಗತ್ತೆ ನೀವು. ಎಷ್ಟಿರುತ್ತಿದ್ದು 9 ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಈಸ್ 9.81 ನಾವು ತೊಗೊತೀವಿ. ಸೊ ಮೋಷನ್ ಅಂಡರ್ ಗ್ರಾವಿಟಿ, ಆಗಲೇ ಹೇಳ್ದಂಗೆ ನಾನು ಮೋಷನ್ ಅಂಡರ್ ಗ್ರಾವಿಟಿ. ಎ ಬಾಡಿ ಫಾಲಿಂಗ್ ಫ್ರಮ್ ಎ ಹೈಟ್ ಫ್ರಮ್ ರೆಸ್ಟ್ ಹ್ಯಾಸ್ ಇಟ್ಸ್ ವೆಲಾಸಿಟಿ ಗೋಸ್ ಆನ್ ಇನ್ಕ್ರೀಸಿಂಗ್ ಆ್ಯಂಡ್ ಇಟ್ ವಿಲ್ ಬಿ ಮ್ಯಾಕ್ಸಿಮಮ್ ವೆನ್ ಇಟ್ ಹಿಟ್ಸ್ ದ ಗ್ರೌಂಡ್. ಸೊ ನಾವೊಂದು ಮೇಲ್ಗಡೆಯಿಂದ ಒಂದು ವಸ್ತುವನ್ನು ಕೆಳಗಡೆ ಬಿಸಾಕಿದ್ವಿ ಅಂದರೆ ಏನಾಗುತ್ತಪ್ಪ ಅಂದರೆ ಅದರ ವೆಲಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದರೆ ಡ್ಯೂ ಟು ದ ಗ್ರಾವಿಟೇಷನ್, ಅರ್ತ್ ಗ್ರಾವಿಟೇಷನ್ನಿಂದ ಅದರ ವೆಲಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಇಟ್ಸ್ ವೆಲಾಸಿಟಿ ಬಿಕಮ್ ಮ್ಯಾಕ್ಸಿಮಮ್ ವೆನ್ ಇಟ್ ಹಿಟ್ಸ್ ದ ಗ್ರೌಂಡ್. ಮೇಲ್ಗಡೆಯಿಂದ ಒಂದು ಬಾಲನ್ನು ಒಸ್ದಾಗ ಅದ್ರ ಏನಾಗುತ್ತೆ, ಅದರದ್ದು ವೆಲಾಸಿಟಿ ಹೆಚ್ಚಿಗೆ ಆಗ್ತಾನೇ ಬರುತ್ತೆ. ಬಟ್ ಯಾವಾಗ ಭೂಮಿಗೆ ಬಂದು ಅಪ್ಪಳಿಸುತ್ತೋ ಅದರ ವೆಲಾಸಿಟಿ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ದೇರ್ಫೋರ್ ಬಾಡಿ ಫಾಲಿಂಗ್ ಫ್ರೀಲಿ ಅಂಡರ್ ಗ್ರಾವಿಟಿ ಹ್ಯಾಸ್ ಎ ಯೂನಿಫಾರ್ಮ್ ಆಕ್ಸಿಲರೇಷನ್. ಗ್ರಾವಿಟೇಷನ್ನಿಂದ ಯಾವುದೇ ಒಂದು ವಸ್ತು ಬೀಳ್ತಾ ಇದೆ ಅಂತಂದ್ರೆ ಅದು ಯೂನಿಫಾರ್ಮ್ ಆಕ್ಸಿಲರೇಷನಲ್ಲಿರುತ್ತೆ. ವೆನ್ ದ ಮೋಷನ್ ಈಸ್ ಅಪ್ವರ್ಡ್ ದ ಬಾಡಿ ಈಸ್ ಸಬ್ಜೆಕ್ಟೆಡ್ ಟು ಎ ಗ್ರಾವಿಟೇಷನ್ ರಿಟಾರ್ಡೇಷನ್. ಕೆಳಗಡೆಯಿಂದ ಮೇಲ್ಗಡೆ ವಸ್ತು ಚಲಿಸ್ತಾ ಇದೆ ಅಂತಂದರೆ ಅದು ಗ್ರಾವಿಟೇಷನ್ ಡ್ಯೂ ಟು ರಿಟಾರ್ಡೇಷನ್ ಅಂತ ನಾವು ಕರಿತೀವಿ. ದ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿಯನ್ನು ನಾವು ಜಿ ಅಂತಕ್ಕಂಥ ಲೆಟರನ್ನು ಇಂಡಿಕೇಟ್ ಮಾಡ್ತೀವಿ. ಜಿ ಅಂತಕ್ಕಂಥದ್ದು ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಮೂಮೆಂಟಮ್, ಇಟ್ ಈಸ್ ಎ ಕ್ವಾಂಟಿಟಿ ಆಫ್ ಮೋಷನ್ possessed by a body and is equal to the product of its mass and velocity. A quantity of motion possessed by a body, ಯಾವುದೇ ಒಂದು ವಸ್ತು ಅಥವಾ ಯಾವುದೇ ಒಂದು ಬಾಲನ್ನು ಯಾವುದನ್ನು ತಗೊಂಡಾಗ ಅದು ಎಷ್ಟು ಪ್ರಮಾಣದಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಚಲಿಸುತ್ತೆ ಅಂತಕ್ಕಂಥದ್ದನ್ನು ಮೂಮೆಂಟಮ್ ಅಂತ ಕರಿತೀವಿ. ಆ ಮೂಮೆಂಟಮ್ಮು ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತಪ್ಪ ಅಂತಂದರೆ, ಈಗ ಎಕ್ಸಾಂಪಲ್ಲು ಒಂದು 10 kg ಕಲ್ಲನ್ನು ನಾವು ತೊಗೊಂಡು ಇಲ್ಲಿಂದ ಒಸಿತೇನೆ, ಅದೇ 5 kg ಕಲ್ಲನ್ನು ಒಸಿತೇನೆ. ಯಾವುದು ದೂರ ಹೋಗುತ್ತೆ? ಯಾವುದು ಕಡಿಮೆ ತೂಕ ಇರುತ್ತೋ ಅದು ದೂರ ಹೋಗುತ್ತೆ. ಹೆಚ್ಚಿಗೆ ತೂಕ ಇರತಕ್ಕಂಥದ್ದು ಭಾಳ ಹತ್ತಿರ ಬೀಳುತ್ತೆ. ಹೌದಾ? ಕಡಿಮೆ ತೂಕ ಇರೋದು ದೂರ ಹೋಗಿ ಬೀಳುತ್ತೆ, ಹೆಚ್ಚಿಗೆ ತೂಕ ಇರೋದು ಹತ್ತಿರ ಬೀಳುತ್ತೆ. ಇದಕ್ಕೆ ಕಾರಣ ಏನು ಅಂತಂದರೆ ದಿಸ್ ಈಸ್ ಮೂಮೆಂಟಮ್. ಮೂಮೆಂಟಮ್ಮನ್ನು ನಾವು ಕನ್ಸಿಡರ್ ಮಾಡುವಾಗ ಸ್ಪೀಡನ್ನು ಮತ್ತು ಮಾಸನ್ನು ಎರಡನ್ನೂ ಸಹ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ದಟ್ ಈಸ್ ಎ ಪ್ರಾಡಕ್ಟ್ ಆಫ್ ಮಾಸ್ ಆ್ಯಂಡ್ ವೆಲಾಸಿಟಿ. ವೆಲಾಸಿಟಿಯನ್ನು ಮತ್ತು ಮಾಸನ್ನು ಎರಡನ್ನೂ ಮಲ್ಟಿಪ್ಲಿಕೇಶನ್ ಮಾಡಿದರೆ ಬರ್ತಕ್ಕಂಥದ್ದು ಮೂಮೆಂಟಮ್. ನೆಕ್ಸ್ಟ್ ಬರ್ತಕ್ಕಂಥದ್ದು ನ್ಯೂಟನ್ಸ್ ಲಾ ಆಫ್ ಮೋಷನ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ನೀವು 9th ಸ್ಟ್ಯಾಂಡರ್ಡಲ್ಲಿ ಓದಿರ್ತೀರ, ಆದ್ರೂ ಇನ್ನೊಂದು ಸರಿ ನೀವು ರೀಕಾಲ್ ಮಾಡ್ಕೊಳ್ಳಿ. ನ್ಯೂಟನ್ಸ್ ಲಾ ಆಫ್ ಮೋಷನ್. ಸೊ ಫಸ್ಟ್ ಲಾ ಏನು ಹೇಳುತ್ತಪ್ಪ ಅಂತಂದರೆ, ಎ ಬಾಡಿ ಕಂಟಿನ್ಯೂಸ್ ಟು ಬಿ ಇನ್ ಸ್ಟೇಟ್ ಆಫ್ ರೆಸ್ಟ್ ಆರ್ ಯೂನಿಫಾರ್ಮ್ ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್ ಅನ್ಲೆಸ್ ಇಟ್ ಈಸ್ ಕಂಪೆಲ್ಡ್ ಬೈ to change that state of rest or uniform motion by some external force acting upon it. ಯಾವುದೇ ಒಂದು ವಸ್ತುವನ್ನು ನಾವು ಚಲಿಸಲು ಬಿಟ್ವಿ ಅಂತ ತಿಳ್ಕೊಳ್ಳಿ. ಚಲಿಸಲು ಬಿಟ್ಟಾಗ ಅದಕ್ಕೆ ಯಾವುದೇ ಅಡಚಣೆಯನ್ನು ಉಂಟು ಮಾಡಲಿಲ್ಲ ಅಂತಂದರೆ ಅದು ಚಲಿಸುತ್ತಲೇ ಇರುತ್ತದೆ. ನಿಂತಿರ್ತಕ್ಕಂಥ ವಸ್ತುವಿಗೆ ನೀವು ಯಾವುದೇ ಎಕ್ಸ್ಟರ್ನಲ್ ಫೋರ್ಸನ್ನು ಅಪ್ಲೈ ಮಾಡಲಿಲ್ಲ ಅಂತಂದರೆ ಅದು ನಿಂತ ಜಾಗದಲ್ಲೇ ಇರುತ್ತೆ. ಇದನ್ನು ನಾವು ನ್ಯೂಟನ್ಸ್ ಫಸ್ಟ್ ಲಾ ಅಂತ ಕರಿತೀವಿ. ಈ ಎಕ್ಸಾಂಪಲ್ಲು, ನಮ್ಮ ಟೇಬಲ್ ಮೇಲ್ಗಡೆ ಒಂದು ಡೆಸ್ಟರ್ ಇಟ್ಟಿರ್ತೀನಪ್ಪ. ಆ ಡೆಸ್ಟರನ್ನು 6 ತಿಂಗಳ ನಂತರ ಬಂದು ನೋಡಿದ್ರೂ ಅಲ್ಲೇ ಬಿದ್ದಿರುತ್ತೆ, 1 ವರ್ಷ ಬಿಟ್ಟು ಬಂದು ನೋಡಿದ್ರೂ ಅಲ್ಲೇ ಇರುತ್ತೆ. ಅದು ಯಾವಾಗ ತನ್ನ ಜಾಗವನ್ನು ಸ್ಥಳಾಂತರ ಮಾಡುತ್ತೆ? ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅದನ್ನು ತೊಗೊಂಡೋಗಿ ಇಟ್ಟಾಗ ಅಥವಾ ಯಾರಾದರೂ ಬಂದು ತಳ್ಳಿದಾಗ, ಅಂದರೆ ಎಕ್ಸ್ಟರ್ನಲ್ ಫೋರ್ಸನ್ನು ಕೊಟ್ಟಾಗ ಮಾತ್ರ ಅದು ತನ್ನ ಸ್ಥಳವನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಚೇಂಜ್ ಮಾಡ್ಕೊಳ್ಳುತ್ತೆ. ಬಿಟ್ಟರೆ ನಾವು ಎಕ್ಸ್ಟರ್ನಲ್ ಫೋರ್ಸನ್ನು ಅಪ್ಲೈ ಮಾಡಲಿಲ್ಲ ಅಂತಂದರೆ ಅದು ತನ್ನ ನಿಶ್ಚಲ ಸ್ಥಿತಿಯನ್ನು ಕಾಪಾಡ್ಕೊಂಡಿರುತ್ತೆ. ಸೊ ಇದನ್ನು ನಾವು ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್ ಅಂತ ಕರಿತೀವಿ.
ಸೆಕೆಂಡ್ ಲಾ ಏನು ಹೇಳುತ್ತಪ್ಪ ಅಂತಂದರೆ ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಆಫ್ ಎ ಮೂವಿಂಗ್ ಬಾಡಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಎಕ್ಸ್ಟರ್ನಲ್ ಫೋರ್ಸ್ ಆ್ಯಕ್ಟಿಂಗ್ ಅಪಾನ್ ಇಟ್ ಆ್ಯಂಡ್ ಟೇಕ್ಸ್ ಪ್ಲೇಸ್ ಇನ್ ದ ಡೈರೆಕ್ಷನ್ ಆಫ್ ಫೋರ್ಸ್. ಅಂದರೆ ಆ ವಸ್ತು ಎಷ್ಟು ವೇಗವಾಗಿ ತನ್ನ ಪೊಸಿಷನ್ನನ್ನು ಚೇಂಜ್ ಮಾಡ್ಕೊಳ್ಳುತ್ತೆ ಅನ್ನೋದು ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ನಾವು ಹಾಕ್ತಕ್ಕಂಥ ಫೋರ್ಸಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಎಕ್ಸಾಂಪಲ್ಲು, ಈಗ ಒಂದು 50 kg ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಒಂದು ಬಾಲನ್ನು ಒಗೆದ ಅಂತ ಅಂದರೆ ಅದು ಒಂದು 100 ಮೀಟರ್ ಡಿಸ್ಟೆನ್ಸ್ ದೂರದಲ್ಲಿ ಹೋಗಿ ಬೀಳುತ್ತೆ ಅಂತ ತಿಳ್ಕೊಳ್ಳಿ. ಅದೇ 100 kg ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅದೇ ಬಾಲನ್ನು ತೊಗೊಂಡು ಒಗೆದ ಅಂತಂದರೆ ಅದು 300 ಅಥವಾ 400 ಮೀಟರ್ ದೂರದಲ್ಲಿ ಹೋಗಿ ಬೀಳುತ್ತೆ. ಯಾಕೆ ಅಂತಂದರೆ ಅವನಲ್ಲಿ ಹೆಚ್ಚಿಗೆ ವೆಯ್ಟ್ ಇತ್ತು ಅಂತಂದರೆ ಅವನು ಹಾಕ್ತಕ್ಕಂಥ ಫೋರ್ಸ್ ಜಾಸ್ತಿ ಇರುತ್ತೆ. ಸೊ ಎಕ್ಸ್ಟರ್ನಲ್ ಫೋರ್ಸನ್ನು ನಾವು ಎಷ್ಟು ವೇಗವಾಗಿ ಎಷ್ಟು ಬಲವಾಗಿ ಹಾಕ್ತೇವೋ ಅಷ್ಟು ವೇಗವಾಗಿ ಆ ವಸ್ತು ಮೂಮೆಂಟ್ ಆಗುತ್ತೆ. ಇದನ್ನು ನ್ಯೂಟನ್ಸ್ ಅಂತಕ್ಕಂಥದ್ದು ಸೆಕೆಂಡ್ ಲಾ ಹೇಳುತ್ತೆ. ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಆಫ್ ಎ ಬಾಡಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈಡ್ ಆ್ಯಂಡ್ ಆಕ್ಟ್ಸ್ ಇನ್ ದ ಡೈರೆಕ್ಷನ್ ಆಫ್ ಫೋರ್ಸ್ ಅಪ್ಲೈಡ್. ನಾವು ಎಷ್ಟು ಫೋರ್ಸಿಂದ ಆ ವಸ್ತುವನ್ನು ಒಸಿತೇವೋ ಅಷ್ಟು ವೇಗವಾಗಿ ಅದು ಚಲಿಸುತ್ತೆ. ಯಾವ ದಿಕ್ಕಿನಲ್ಲಿ ಆ ವಸ್ತುವನ್ನು ಒಸಿತೇವೋ ಅದೇ ದಿಕ್ಕಿನಲ್ಲಿ ಅದು ಚಲಿಸುತ್ತೆ. ಇದು ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್. ಇನ್ನು ಥರ್ಡ್ ಲಾ ಏನು ಹೇಳುತ್ತಪ್ಪ ಅಂತಂದರೆ ಎವ್ರಿ ಆ್ಯಕ್ಷನ್ ದೇರ್ ಈಸ್ ಆಲ್ವೇಸ್ ಅನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ಈ ಎಕ್ಸಾಂಪಲ್ಲು, ಒಂದು ಗೋಡೆಗೆ ಒಂದು ಬಾಲನ್ನು ತೊಗೊಂಡು ಒಗೆದ್ರಿ ಅಂತಂದರೆ ಅದು ಸೇಮ್ ಸ್ಪೀಡಲ್ಲಿ ನೀವು ಎಷ್ಟು ಸ್ಪೀಡಲ್ಲಿ ಒಗೆದಿರ್ತೀರೋ ಎಷ್ಟು ಫೋರ್ಸನ್ನು ಹಾಕಿರ್ತಾರೋ ಅಷ್ಟೇ ಫೋರ್ಸಲ್ಲಿ ರಿಟರ್ನ್ ಬರುತ್ತೆ. ದಿಸ್ ಈಸ್ ನೋನ್ ಆ್ಯಸ್ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್. ಟು ಎವ್ರಿ ಆ್ಯಕ್ಷನ್ ದೆರ್ ಈಸ್ ಆಲ್ವೇಸ್ ಅನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ಸೊ ಈ ರೀತಿಯಾಗಿ ನ್ಯೂಟನ್ಸ್ 2+1 3 ಲಾ ಅನ್ನು ಅನ್ವೇಷಣೆ ಮಾಡಿದ್ದಾನೆ. ಇದಕ್ಕೆ ನಾವು ನ್ಯೂಟನ್ಸ್ ಲಾ ಆಫ್ ಮೋಷನ್, ಇವು 3 ಲಾಗಳನ್ನು ನೀವು ಬಾಯ್ಟ್ ಹಾಕಬೇಕು. ಯಾಕೆ ಅಂತಂದರೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲಾಗಳು. ನೆಕ್ಸ್ಟ್ ಬರ್ತಕ್ಕಂಥದ್ದು ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ವೆನ್ ಟೂ ಮೂವಿಂಗ್ ಬಾಡಿ ಹ್ಯಾವ್ ಅನ್ ಇಂಟೆನ್ಷನಲ್ ಆರ್ ಅನ್ಇಂಟೆನ್ಷನಲಿ ಇಂಪ್ಯಾಕ್ಟ್. ಎರಡು ಚಲಿಸ್ತಕ್ಕಂಥ ವಸ್ತುಗಳು, ಎರಡು ಚಲಿಸ್ತಕ್ಕಂಥ ವೆಹಿಕಲ್ಗಳು ಅಥವಾ ಎರಡು ಚಲಿಸ್ತಕ್ಕಂಥ ಒಂದು ವ್ಯಕ್ತಿಗಳು ಇಂಟೆನ್ಷನಲಿ ಅಥವಾ ನಾನ್ ಇಂಟೆನ್ಷನಲಿ ಒಂದಕ್ಕೊಂದು ಡಿಕ್ಕಿ ಹೊಡೆದ್ರೆ ಏನಾಗುತ್ತೆ? ದ ಸಮ್ ಆಫ್ ಮೊಮೆಂಟಮ್ ಆಫ್ ಎ ಬಾಡಿ ಬಿಫೋರ್ ಇಂಪ್ಯಾಕ್ಟ್ ಈಸ್ ಈಕ್ವಲ್ ಟು ಸಮ್ ಆಫ್ ದ ಮೊಮೆಂಟಮ್ ಆಫ್ಟರ್ ಇಂಪ್ಯಾಕ್ಟ್. ನೀವು ಡಿಕ್ಕಿ ಹೊಡೆಯುವುದಕ್ಕಿಂತ ಮುಂಚೆ ಇಬ್ಬರ ಫೋರ್ಸ್ ಎಷ್ಟಿರುತ್ತೋ ಡಿಕ್ಕಿ ಹೊಡೆದ ನಂತರ ಅಷ್ಟೇ ಫೋರ್ಸ್ ಇರುತ್ತೆ. ಈ ಎಕ್ಸಾಂಪಲ್ಲು, 60 ಕಿಲೋಮೀಟರ್ ವೇಗದಲ್ಲಿ ಬರ್ತಕ್ಕಂಥ ಒಂದು ವೆಹಿಕಲ್ಲು 60 ಕಿಲೋಮೀಟರ್ ವೇಗದಲ್ಲಿ ಬರ್ತಕ್ಕಂಥ ಇನ್ನೊಂದು ವೆಹಿಕಲ್ಲಿಗೆ ಡಿಕ್ಕಿ ಹೊಡೆದಾಗ ಆ ಫೋರ್ಸ್ ಎಷ್ಟಾಗುತ್ತೆ? ಆ ವೇಗದ 60 ಕಿಲೋಮೀಟ್ರ್ ವೇಗದಲ್ಲಿ ಚಲಿಸ್ತಕ್ಕಂಥದ್ದು ಒಂದು, ಇದಿಲ್ಲ ಇನ್ನೊಂದು, ಎರಡೂ ಫೋರ್ಸನ್ನು ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೋ ಅಷ್ಟು ರಭಸದಲ್ಲಿ ಎರಡೂ ಸಹ ಡಿಕ್ಕಿ ಹೊಡೆಯುತ್ತೆ. ಇದನ್ನು ನಾವು ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಂತ ಕರಿತೀವಿ. ಈಗ m1 ಅಂತಂದರೆ ಮಾಸ್ ಆಫ್ ದ ಒನ್ ಬಾಡಿ, vn ಅಂದರೆ ವೆಲಾಸಿಟಿ ವಿಚ್ ಈಸ್ ಇಟ್ ಮೂವ್ಸ್, m2 ಅಂತಂದರೆ ಮಾಸ್ ಆಫ್ ದ ಸೆಕೆಂಡ್ ಬಾಡಿ, v2 ಅಂತಂದರೆ ವೆಲಾಸಿಟಿ ವಿತ್ ವಿಚ್ ಇಟ್ ಈಸ್ ಮೂವ್ಸ್. ಮೊಮೆಂಟಮ್ ಈಸ್ ಈಕ್ವಲ್ ಟು m ಇಂಟು v ಅಂತ ನಿಮ್ಗೆ ಗೊತ್ತಿದೆ. ಮೊಮೆಂಟಮನ್ನು ಕ್ಯಾಲ್ಕುಲೇಷನ್ ಮಾಡಿರಿ ಅಂದರೆ ಫಾರ್ಮುಲಾ m ಇಂಟು v ಅಂತ ಬರೀಬೇಕು, ಮಾಸ್ ಆಫ್ ದ ಬಾಡಿ ಇಂಟು ವೆಲಾಸಿಟಿ. ಸೊ ಇಲ್ಲೇನಾಯಿತು? ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ v ಮೈನಸ್ u ಡಿವೈಡೆಡ್ ಬೈ t ಈಸ್ ಈಕ್ವಲ್ ಟು f. ಅಂದರೆ ಅಲ್ಲಿ ಅವೆರಡರ ಮಧ್ಯೆ ಸಂಭವಿಸ್ತಕ್ಕಂಥದ್ದು ಫೋರ್ಸ್ ಎಷ್ಟಿರುತ್ತಪ್ಪ ಅಂತಂದರೆ m ಇಂಟು ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ಎರಡನ್ನೂ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಬರ್ತಕ್ಕಂಥದ್ದನ್ನು ನಾವು ಇಲ್ಲಿ ಇಂಪ್ಯಾಕ್ಟ್ ಫೋರ್ಸ್ ಈಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಿಲರೇಷನ್. ಸೊ ಇದನ್ನು ನಾವು ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಂತ ಕರಿತೀವಿ. ಸೊ ಮೊಮೆಂಟಮ್ ಆಫ್ ಟೂ ಬಾಡೀಸ್ ಬಿಫೋರ್ ಇಂಪ್ಯಾಕ್ಟ್ ಈಸ್ ಈಕ್ವಲ್ ಟು ಮೊಮೆಂಟಮ್ ಆಫ್ ಬಾಡಿ ಆಫ್ಟರ್ ಇಂಪ್ಯಾಕ್ಟ್. ಸೊ m1 ಇಂಟು v1, m1 ಅಂದರೆ ಮಾಸ್ ಆಫ್ ದ ಒನ್ ವೆಹಿಕಲ್, v1 ಅಂದರೆ ವೆಲಾಸಿಟಿ ಆಫ್ ದಟ್ ವೆಹಿಕಲ್, ಪ್ಲಸ್ m2 ಅಂದರೆ ಮಾಸ್ ಆಫ್ ದ ಸೆಕೆಂಡ್ ವೆಹಿಕಲ್
V2 ಅಂತಂದರೆ ಅದು ವೆಲಾಸಿಟಿ ಆಫ್ ದ ಸೆಕೆಂಡ್ ವೆಹಿಕಲ್. ಸೊ ಎರಡನ್ನೂ ಆಡ್ ಮಾಡಿದಾಗ ಬರ್ತಕ್ಕಂಥದ್ದಕ್ಕೆ ನಾವು ಇಲ್ಲಿ m1 n2 ಕಾಮನ್ ತೆಗೆದಾಗ m1 + m2 × v. ಸೊ ಇದನ್ನು ನಾವು ಮೂಮೆಂಟಮ್ ಅಂತ, ರೇಟ್ ಆಫ್ ಚೇಂಜ್ ಆಫ್ ಮೂಮೆಂಟಮ್ ಅಥವಾ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೂಮೆಂಟಮನ್ನು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಹೇಳಿದರೆ ಈ ಫಾರ್ಮುಲನ ನೀವು ಅಪ್ಲೈ ಮಾಡಬೇಕಾಗತ್ತೆ. ಸೊ ಇವತ್ತಿನ ಕ್ಲಾಸಿಗೆ ಇಷ್ಟು ಹೇಳಿದ್ದೀನಿ. ಮುಂದಿನ ಕ್ಲಾಸಲ್ಲಿ ಇದೇ ಚಾಪ್ಟ್ರನ್ನು ಕಂಟಿನ್ಯೂ ಮಾಡ್ತೀನಿ. ಇದರಲ್ಲಿ ನಿಮಗೆ ಭಾಳ ಇಂಪಾರ್ಟೆಂಟ್ ಅಂತಂದರೆ ಸ್ಪೀಡಿಗೆ ಡೆಫಿನೇಷನನ್ನು ಕಲಿಬೇಕು, ವೆಲಾಸಿಟಿಗೆ ಡೆಫಿನೇಷನನ್ನು ಕಲಿಬೇಕು, ಆಕ್ಸಿಲರೇಷನ್ಗೆ ಡೆಫಿನೇಷನನ್ನು ಕಲಿಬೇಕು, ನ್ಯೂಟನ್ಸ್ ಲಾ ಆಫ್ ಮೋಷನ್ ಫಸ್ಟ್ ಲಾ ಏನು ಹೇಳುತ್ತೆ, ಸೆಕೆಂಡ್ ಲಾ ಏನು ಹೇಳುತ್ತೆ, ಥರ್ಡ್ ಲಾ ಏನು ಹೇಳುತ್ತೆ, ಮತ್ತು ರಿಟಾರ್ಡೇಷನ್ ಅಂದ್ರೇನು, ಆಕ್ಸಿಲರೇಷನ್ ಅಂದ್ರೇನು, ಇವನ್ನು ಕಂಡುಹಿಡಿಯೋದಕ್ಕೆ ಫಾರ್ಮಲ್. ಇವು ಎಲ್ಲವೂ ಸಹ ಇಂಪಾರ್ಟೆಂಟ್ ಆಗಿರೋದ್ರಿಂದ ನೀವು ನೋಟ್ಸನ್ನು ಬರೆದ್ಬಿಟ್ಟು ಒಂದು ಸರಿ ಕ್ಲಾಸನ್ನು ಕೇಳಿ ಆಮೇಲೆ ಅವನ್ನು ಪರ್ಟಿಕ್ಯುಲರಾಗಿ ಕಾನ್ಸಂಟ್ರೇಷನ್ ಮಾಡಿ ಕಲಿಬೇಕಾಗುತ್ತೆ. ಓಕೆ, ನಿಮಗೇನಾದರೂ ಡೌಟ್ ಇತ್ತು ಅಂದರೆ ಮತ್ತೆ ಫೋನ್ ಮಾಡಿ ಕನ್ಸಲ್ಟ್ ಮಾಡಿ. ಥ್ಯಾಂಕ್ ಯು.